ಹಾಯ್ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ನಾನು ನಿಮ್ಮ ಮನೆ ಮಗಳು ಸಾವಿತ್ರಿ. ಇವತ್ತಿನ ಡೇ ಒಳಗೆ ರೊಟೀನ್ ಹೆಂಗಿರುತ್ತಂತ ನಿಮಗೂ ಎಲ್ಲ ಶೇರ್ ಮಾಡ್ತೀನಿ. 2 ಬ್ಲೌಸ್ ಕಟ್ಟಿಂಗ್ ಮಾಡೀನಿ, ಸೀರೆ ಪಿಕೋ ಹಾಕೋದವು, ಎಲ್ಲ ಕೆಲಸ ಮಾಡ್ಕೋಬೇಕು. 2 ಬ್ಲೌಸ್ ಸ್ಟಿಚ್ ಮಾಡ್ಬೇಕಂತ ಮಾಡೀನಿ. 2 ಡಿಸೈನ್ ಬ್ಲೌಸ್ ನೋಡಿ ಯಾವ ಥರ ಸ್ಟಿಚಿಂಗ್ ಮಾಡ್ತೀನಿ ಏನು ಅನ್ನೋದು ನೀನು ರಾತ್ರಿ 10:30 ತನಕ ಕಟ್ ಮಾಡಿದೆ ಸ್ನೇಹಿತರೆ. ಸಿಕ್ಕಾಪಟ್ಟೆ ಗಾಳಿ ನೋಡಿ, ಈ ಕಡೆ ಎಲ್ಲ ಬೆಳಗ್ಗೆನೇ ಗಾಳಿ ಬಿಟ್ಟಿದೆ. ಎಲ್ಲ ಮನೆ ಕ್ಲೀನ್ ಮಾಡ್ಬೇಕು. ಇವಾಗ ಎದ್ದೀನಿ, ಲೇಟ್ ಆಯ್ತು ಹೇಳೋದು. ಕೆಲಸ ಹೆಂಗಾಗುತ್ತೋ ಹೆಂಗಿಲ್ಲ ಗೊತ್ತಿಲ್ಲ ಸ್ನೇಹಿತರೆ. ನಾನು ಇನ್ನೂ ಇಡ್ಲಿ ಮಾಡಿದ ಬಾಂಡೆ ಹಂಗೆ ಅದ. ಹುಣ್ಣಾಗುತ್ತೀರಿ ನೀವು ಹಂಗೆ ನೋಡಿ. ಮಾಡಂಗಾದಂದ್ರೆ ಎಲ್ಲ ಕೆಲಸ ಮಾಡಿರ್ತೀನಿ. ಬೇಸರ ಆಯಿತು, ನನಗೆ ಬೇಜಾರಾಯ್ತಂದ್ರೆ ಯಾವುದೂ ಕೆಲಸ ಮಾಡಲ್ಲ ನೋಡಿ. ಯಾಕಂದ್ರೆ ಒಂದು ಕೆಲಸ ಮಾಡ್ಬೇಕಂದ್ರೆ ಅದ್ರ ಮ್ಯಾಲ ಮನಸ್ಸಿದ್ರೆ ಕೆಲಸ ಆಗುತ್ತೆ ಸ್ನೇಹಿತರೆ. ಬೇಸರಾಗಿಂದ ಕೆಲಸ ಮಾಡಲೇಬಾರ್ದು. ಇಷ್ಟು ಒಮ್ಮೆ ಬಾಂಡೆ ತಿಕ್ಕಿದ್ರಾತಂತ ಹಂಗೆ ಇಟ್ಟೀನಿ ನೋಡಿ. ಇಡ್ಲಿ ಪಾತ್ರೆ ಎಲ್ಲ ಹಂಗೆ ಇಟ್ಟೀನಿ. ಇಡ್ಲಿ ವಡೆ ಮಾಡ್ಕೊಂಡು ತಿನ್ನೋದು ಒಂಥರ ಆದ್ರೆ ಅವು ಪಾತ್ರೆ ತಿಕ್ಕೋದು ಇನ್ನೊಂಥರ ಆಗುತ್ತೆ ನೋಡಿ ಸ್ನೇಹಿತರೆ. ಮತ್ತು ವಡೆ ಮಾಡ್ಬೇಕು ಇವತ್ತು. ವಡೆ ಅಂದ್ರೆ ಓದ್ಬಿಟ್ಟಕ್ಕೆ ಸ್ನೇಹಿತರೆ ಲೇಟ್ ಆಗಿದ್ರೆ ದೇವನೇ ಬಾರ್ ನೋಡಿ. 7:30 ಟೈಮು. ಅಂಗಳ ಕಸ ಹೊಡಿ, ರಂಗೋಲಿ ಹಾಕ್ಕೊಂಬಂದು ಮನೆ ಕಸ ಹೊಡಿಗಿದೆ. ಶ್ರಾವಣ ಕೂಡ ಒಂದು ಸ್ವಲ್ಪ ಆಟ ಆಡ್ಕೊತ ಕುಂತೀವಿ. ಶ್ರಾವಣ ಕೂಡ ಅಟ್ಟ ಮ್ಯಾಗನೇ ಆಟ ಕಸ ಹೊಡಕ್ಕೆ ಹೋಗೀನಿ. ಕಸ ಹೊಡಿ ಬಾರಿಗೆ ತಳ ಹೋಗೋದು, ಆಟ ಆಡ್ಕೋತ ಕುಂತೆ ಒಂದಿಟ್ಟು. ಕುಂತ್ಕೇರಿ ಇವಾಗ ಬಂದೆ. ಎಲ್ಲ ಕ್ಲೀನಾಗಿದೆ. ಕಸ ತುಂಬಿಟ್ಟಿನಿ. ಶ್ರಾವಣಿ ಚಳಿ ಬರಕ್ಕೆ ಹೊಂಟವಳಿ. ಬಾರಿಗೆ ಅಲ್ಲಿ ಇಟ್ಟಿದೆ ತೊಗೊಂಡಾಕ ಇಟ್ಲು. ಚಳಿ ಬರಕ್ಕೆ ನಮ್ಮ ಇನ್ನೇ ಕಸ ಹುಡುಗಮ್ಮ, ಇನ್ನೇ ಕಸ ಹುಡುಗಂತ ಕೇಳ್ತೀನಿ. ಟೈಮ್ ಭಾಳ ಆಗೈತೆ. ನೋಡಿ ಏನು ಚಿಂತೆ ಮಾಡಾಕತ್ತೀಯಪ್ಪ? ಏನು ಚಿಂತೆ ಮಾಡಾಕತ್ತಿ? ಉಸೆಲ್ಲ ಹಸಿಗೆ ಮಾಡಿ ಚಿಕನ್ ಕರ್ಕೊಂಬಂದು ತಳಕ್ಕೆ ಕರ್ಕೊಂಬಂದಿನಿ. 7:30 ಟೈಮು. ಅಪ್ಪಾಜಿ ಹಾಯ್ ಮಾಡಲ್ಲರಿಗೆ. ಹಾಯ್ ಮಾಡಪ್ಪಾಜಿ ಎಲ್ಲರಿಗೆ. ಗುಡ್ ಮಾರ್ನಿಂಗ್ ಅಲ್ಲ ಯಾರಿಗೆ? ಇಲ್ಲೇ ಕುಂದಿರ್ತಿ, ಬ್ರಷ್ ಮಾಡಬತ್ತೀಯಲ್ಲ ನೋಡಿ. ಮನೆ ಎಲ್ಲ ಕ್ಲೀನಾಗಿದೆ. ಇದು ಏನಂತಿರ್ಬೇಕು ಸ್ನೇಹಿತರೆ, ಇಟ್ಟು ನೋಡಿ. ಅದು ವಡೆ ಮಾಡು ಇಟ್ಟು ಫ್ರಿಜ್ನ ಇಟ್ಟಿದ್ದೆ ತಂದಿಟ್ಟಾಳ. ಇದು ಮೊಸರು ಇರ್ತಾರೆ ಮನೆ ಮೊಸರು ತೊಯ್ದಿನ, ಅದನ್ನು ಫ್ರಿಜ್ನ ಇಟ್ಟಿದ್ದೆ, ಅದನ್ನು ತಂದಿಟ್ಟಾಳ. ಏನು ರೇಟ್ ಪಲ್ಯ ಮಾಡಬೇಕು. ಹಂಗೆ ವಡೆ ಮಾಡು ಇಟ್ಟು ನೋಡಿ. ನೀನು ವಡೆ ಮಾಡಬೇಕು. ನಾ ಬಾಂಡೆ ಅದಾವು. 7:30 ಆಗಿಟ್ಟಾರೆ. ಬಾಳೆ ತಿಕ್ಕೋರ 8:30 ಆಗೇ ಬಿಡ್ತೀರಿ. ಹೊತ್ತು ಹೆಂಗೆ ಹೋಗುತ್ತೋ ಗೊತ್ತೇ ಆಗಲ್ಲ ಸ್ನೇಹಿತರೆ. ಲೇಟ್ ಆಗಿದ್ರೆ ಯಾವುದೂ ಕೆಲಸ ಆಗೋಲ್ಲ. ಬೆಳಗ್ಗೆ 5 ಗಂಟೆಗೆ ಕೇಳ್ರಿ ಎಲ್ಲ ಕೆಲಸ ಪಟ್ ಕೆಲಸ ಆಗ್ತಾವೆ. ಕೆಲಸ ಮ್ಯಾಗ ಕೆಲಸ ಹೊತ್ತಿಗೆ ಸೋಮಾರ್ತನ ಆಗುತ್ತೆ, ಕೆಲಸನೂ ಆಗೋಲ್ಲ. ಇಷ್ಟೆಲ್ಲ ಬಾಂಡೆಗಿನ ಇಡ್ಲಿ ಮಾಡಿದ್ದೆಲ್ಲ ಬಾಂಡೆದು ವಡೆ ಮಾಡಿ ಚಟ್ನಿ ಮಾಡಿ ಬಾಂಡೆ ತಿಕ್ತೀನಿ. ಅವಿಸು ಡಬ್ಬಿಗಳು ಖಾಲಿ ಆಗ್ತಾವೆ. ಉಸು ತಿಕ್ಕೇರಿ ನೀರು ಒಲೆ ಹಚ್ಚಿ ಮತ್ತು ಮುಂದಿನ ಕೆಲಸ ನೋಡಿ ಸ್ನೇಹಿತರೆ. ಬನ್ನಿ ನೋಡಿ ಸ್ನೇಹಿತರೆ, ವಡೆ ಮಾಡಾಕತ್ತೆ. ಫೈನಲ್ಲಾಗಿ ವಡೆ ಬರಾಕತ್ತಾವ, ಮಸ್ತ್ ಬರಾಕತ್ತಾವ ನೋಡಿ. ಇದಿಷ್ಟು ವಡೆ ಮಾಡ್ಕೊಂಡು ಮತ್ತು ರೊಟ್ಟಿ ಮಾಡ್ಬೇಕಂತ ರೊಟ್ಟಿ ಬಂಡಿ ಇಟ್ಟೀನಿ. ವಡೆ ಮಾಡ್ಕೊಂಡ್ಕೆ ಚಟ್ನಿ ಮಾಡಿ ಅವ್ರನ್ನ ಜಾಕ ಮಾಡಿಸಿ ಅವ್ರಿಗೆ ಊಟಕ್ಕೆ ಹಾಕಿ ಕೊಟ್ಟು ವಡೆ ತಿನ್ನಕ್ಕೆ ಕೊಟ್ಟಿಗೆ ರೊಟ್ಟಿ ಮಾಡ್ತು ನೋಡಿ. ಸಿಕ್ಕಾಪಟ್ಟೆ ಗಾಳಿ ಸ್ನೇಹಿತರೆ ಇಲ್ಲೆಲ್ಲ. ನಿಮ್ಮ ಕಡೆ ಗಾಳಿ ಯಾವ ಥರ ಇದೆ ಅಂತ ಹೇಳಿ ಸ್ನೇಹಿತರೆ. ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲು. ಇನ್ನು ವಡೆ ಮಾಡ್ಕೊಂಡು ಮಕ್ಕಳೆಲ್ಲ ಜಾಕ ಮಾಡಿಸಿ ಅವ್ರಿಗೆ ಉಣ್ಣಕ್ಕೆ ಹಾಕಿ ಕೊಟ್ಟೆ. ಯಾಕಂದ್ರೆ ಅವು ಇವಾಗ ತಿನ್ನಕ್ಕೆ ಅವಸಡಕತ್ತಾವ ಮಕ್ಕಳೆಲ್ಲ ಸ್ನೇಹಿತರೆ. ಜಾಕನ ರೊಟ್ಟಿ ನಾನು ಏನು ಮಾಡಿದೆ, ವಡೆ ಮಾಡಿಟ್ಟು ಕಡೆ ರೊಟ್ಟಿ ಮಾಡಿ ಆಮೇಲೆ ಅವ್ರು ಜಾಕ ಮಾಡಿಸಿ ಹಂಗೆ ಊಟಕ್ಕೆ ಕೊಟ್ರಾತತ್ ಮಾಡಿದೆ. ಒಂದೊಂದು ರೊಟ್ಟಿ ವಡೆ ಪಡೆ ಉಂತಾರೆ ಅಂತೇಳಿ ಅವ್ರು ಇವಾಗ ತಿನ್ನಕ್ಕೆ ಶ್ರಾವಣ ಮಾತ್ರ ಅವಸಡಕತ್ತಾನ. ಅದಕ್ಕೆ ಸ್ನೇಹಿತರೆ ಈ ವಡೆ ಮಾಡ್ಕೇರಿ ತೆಗೆದು ಮುಸ್ರಿಗಿಟ್ಟು ಅವ್ರು ಜಾಕ ಮಾಡ್ಸ್ಕೊಂಬಂದು ಅವ್ರಿಗೆ ಊಟಕ್ಕೆ ಹಾಕಿ ಕೊಟ್ಟು ನಾ ರೊಟ್ಟಿ ಮಾಡಿ ಹಿಂದಗಡೆ ಲಾಸ್ಟ್ ಜಾಕ ಮಾಡಿ ಟೇಸ್ಟ್ ಮಾಡ್ತೀನಿ. ಇನ್ನು ನನ್ನ ಜಾಕ ಅವ್ರ ಜಾಕ ಅಂತ ಕೂತ್ರೆ ಲೇಟ್ ಆಗುತ್ತೆ, ಬಿಸಿಲಾಗುತ್ತೆ ರೊಟ್ಟಿ ಮಾಡೋಕೆ. ರೊಟ್ಟಿ ಬಿಸಿಲಾತ ಬೆವ್ರು ರೊಟ್ಟಿ ಮಾಡೋಕ್ಕಾಗಲ್ಲ ರೀ ಮಧ್ಯಾಹ್ನ. ಹಿಂಗಾಗಿ ಇವಾಗೇ ಮಧ್ಯಾಹ್ನಕ್ಕೆ ಈಗೇನು ರೊಟ್ಟಿ ಅವಶ್ಯಕತೆ ಇಲ್ಲ, ಮಧ್ಯಾಹ್ನಕ್ಕೇ ಬೇಕು. ಮಧ್ಯಾಹ್ನಕ್ಕೆ ಮತ್ತೆಲ್ಲಿ ಮಾಡೋದಂತ ಟಿಚ್ ಮಾಡೋಕ್ಕಂತೂ ಮಾಡೋದಾಗಲ್ಲ ಸ್ನೇಹಿತರೆ. ಅದಕ್ಕೆ ಹಿಂಗಾಗಿ ರೊಟ್ಟಿ ಮಾಡ್ಕೊಂಬಿಡ್ತೀನಿ. ಸಾಂಬಾರಿದೆ ಸಂಜಿನಂದು, ಚಟ್ನಿ ಇದೆ, ಇವದರ ಹಾಕ್ಕೊಂಡು ಉಂತಾರೆ ನೋಡಿ ಸ್ನೇಹಿತರೆ. ಹಿಟ್ಟು ಮಾತ್ರ ತುಂಬ ಚೆನ್ನಾಗಿ ನೆನೆದಿತ್ತು. ಫ್ರಿಜ್ ಇಟ್ಟು ಬಂದಿದ್ದು ನೋಡಿ. ಶ್ರಾವಣ ಹೇಳಿದ್ನಲ್ಲ, ಶ್ರಾವಣ ಕೈ ಹಾಕೋದು ತೊಗೊಳೋದು ಹಿಡಿದು ಮಾಡಕತ್ತಾನ. ಬೇಡಪ್ಪ ನೀ ತೊಗೋಬೇಡ, ತಿನ್ನಬೇಡ, ಬ್ರಷ್ ಮಾಡಿ ತಿನ್ನಕತ್ತಿ ಅಂತಂದೆ. ಯಾವ ಥರ ಬಂದ ವಡೆ ಅಂತ ತೋರ್ಸಕತ್ತಿದ್ದೆ, ಅವನು ತೋರ್ಸಕತ್ತ ನೋಡಿ. ಅದಕ್ಕೆ ಅವ್ರು ತಿಂದಿಗಿಂದನಂತ ನಾನು ಎಸ್ಕೊಂಡೆ. ಜಾಕ ಮಾಡ್ಸೋತನ ಮಕ್ಳಿಗೆ ಏನೂ ಕೊಡಲ್ಲ ಸ್ನೇಹಿತರೆ ನಾನು. ಲೇಟ್ ಅದಾಗಲಿ ಹೆಂಗಾಗಲಿ ಅವ್ರು ನಾನು ಜಳಕ ಮಾಡಿ ನಾ ಹೆಂಗೆ ಊಟ ಮಾಡ್ತೀನಿ ಯಾವತ್ತಿಗೆ ಹಂಗೆ ಅವ್ರಿಗೂ ಅಭ್ಯಾಸ ಅದೇ ಕಲ್ಸಕತ್ತಿ ನೋಡಿ. ಅದಕ್ಕೆ ನಾವಾರ ತಿಳ್ಕೊತೀವಿ ದೊಡ್ಡರದ್ದೀವಿ, ಅವತ್ತು ತಿಳ್ಕೊಳಲ್ಲ ಅಂತೇಳಿ ಈ ವಡೆ ಮಾಡ್ಕೊಂಡು ಕೇಳಿ ಅವ್ರು ಜಾಕ ಮಾಡಿಸಿ ಹಾಕಿ ಕೊಡೋಕೆ ಬಂದು ನೋಡಿ ಸ್ನೇಹಿತರೆ. ಈಗ ನಾವು ಏನೋ ಅಂದ್ರೂ ನಮ್ಗೆ ಗೊತ್ತಾಗುತ್ತೆ, ನಾವು ತಿಳ್ಕೊತೀವಿ. ಅವು ತಿನ್ಬೇಡ ಅಂದ್ರೂ ತಿನ್ನೋ ಆಸೆ ಇರೋದಲ್ಲ ಸ್ನೇಹಿತರೆ. ನಮ್ಮಂಥವ್ರಿಗೆ ಬಡ ರೊಟ್ಟಿ ಮಾಡಿ ಜಾಕ ಮಾಡಿ ವಡೆ ತಿನ್ಬೇಕನ್ನೋ ಆಸೆ ನನಗೆ ಆಕತ್ತೈತೆ. ಮತ್ತು ಅವ್ರಿಗೆ ಆಗಲ್ಲ ಸ್ನೇಹಿತರೆ, ಅದು ಆಗೋದೇ ಅದು. ಅದಕ್ಕಂತನೇ ಅವರು ಜಾಕ ಮಾಡಿಸ್ಕೊಂಡು ಅವ್ರಿಗೆ ವಡೆ ಹಾಕಿ ಕೊಡಾಕತ್ತೀನಿ. ಅವರು ಕೂಡ ರೆಡಿ ಹಾಕತ್ತಾರ. ಬನ್ನಿ ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ. ವಡೆ ಯಾವ
ಥರ ಬಂದಾವಂತ ನೋಡಿ. ವಡೆ ಮಾಡೋದು ಮಿಶ್ ಒಳಗೆ ಇರ್ತೈತೆ ರೀ, ಅದನ್ನು ತೊಗೋಬೇಕು ಸ್ನೇಹಿತರೆ. ಯಾವುದೇ ಸಾಮಾನು ಇದ್ರೆ ಕೆಡ್ಸೋಡಿ, ಎಲ್ಲನೂ ಬೇಕೇ ಜನ್ಮಕ್ಕೆ. ಇವಾಗ ವಡೆ ಮಾಡೋದು ತೊಗೊಂಡ್ರೆ ನೀಟಾಗಿ ಬರ್ತಾವೆ. ನಾವು ಕೈಲಿ ಹಾಕಿದ ವಡೆ ಅಷ್ಟು ನೀಟಾಗಿ ಬರೋಲ್ಲ. ವಡೆ ಮಾಡೋದು ಎಷ್ಟೈತೆ 120 150 200 ಒಳಗೆ ಹೊರಗೆ ಸ್ನೇಹಿತರೆ. ಯಾರೆಲ್ಲ ವಡೆ ಮಾಡೋದು ತೊಗೊಂಡಿರಿ, ಹೆಂಗೆ ಬಂದವು ಮಾಡಿರು ಹೆಂಗೆ ಕಮೆಂಟ್ ಮಾಡಿ. ಬನ್ನಿ ಮತ್ತೆ ರೊಟ್ಟಿ ಮಾಡಕತ್ತೀನಿ. ನಾನು ಕೂಡ ಗ್ಯಾಸಿನ ಮ್ಯಾಗ ಇನ್ನೊಂದು 4 ರೊಟ್ಟಿ ಆಗುತ್ತೆ. ಮಧ್ಯಾಹ್ನ ಟೀಚಿಂಗ್ ಮಾಡಕ್ಕೆ ಕುಂತೀನಿ, ರೊಟ್ಟಿ ಮಾಡೋದಾಗಲ್ಲ ಅಂಥೇಳಿ ಇವಾಗೇ ಮಾಡ್ಕೊಂಡ್ಬಿಡಾಕತ್ತೀನಿ ನೋಡಿ. ಮನೆ ಮಕ್ಕಳದಾಗ ಉಣ್ತೀನಿ ಅಂದ್ರೆ ವಡೆ ಅವೇನು ಮಾಡಿ ತುಂಬಲ್ರಿ, ವಡೆ ಸಜ್ಜುನ ಆಗಲ್ಲ. ಶ್ರಾವಣಿ ವಡೆ ತಿಂದ್ಲು, ಅಕ್ಕಿ ಏನಲ್ಲ ಅಂತ ಅಕ್ಕಿನ ಬೈಲೆ ನೀನು ಕೇಳಿ ಸ್ನೇಹಿತರೆ. ಕುಂತ ವಡೆ ಇಲ್ಲೇ ಶ್ರಾವಣನು ಕುಂತಾನ. ಮುಕ್ಕೋತಿ ಏನಪ್ಪ ಮುಕ್ಕೋ, ಊಟ ಆಗೈತಿ ಇವಾಗ. ಶ್ರಾವಣಿ 3 ವಡೆ, ಶ್ರಾವಣಿ 3 ವಡೆ ತಿಂದ್ರಿಲ್ಲ. ಈಗ ಉಣ್ಬೇಕಪ್ಪ ರೊಟ್ಟಿನೇ ಮದ್ದ. ಶ್ರಾವಣಿ ಮಾತಾಡ್ತಾಳಂತ ಸ್ನೇಹಿತರೆ, ಮಾತಾಡಿ ಅಕ್ಕಿನ ಕೂಡ. ಸ್ನೇಹಿತರೆ, ನಾನು ಕೂಡ ಶ್ರಾವಣಿ. ನಮ್ಮ ಮಮ್ಮಿ ವಡೆ ಮಾಡಿದಲ್ಲ ಹೇಗದಾವು, ಚೆನ್ನಾಗಿತ್ತು ನೋಡ್ರಿ ಪ್ರೆಸ. ನಾ 3 ವಡೆ, ಚಿನ್ನ 3 ವಡೆ ಇಲ್ಲ ಕುಂತ ನೋಡಿ. ಹಾಯ್ ಮಾಡಪ್ಪು, ಹಾಯ್. ಟೇಸ್ಟ್ ಹೆಂಗಿದೆ? ಮಸ್ತ್ ಇದ್ದು ನೋಡ್ರಿ ಫ್ರೆಂಡ್ಸ. ನಮ್ಮ ಮಮ್ಮಿ ಮಾಡಿದ್ದು ಮಸ್ತ್ ಇತ್ತು. ಫಸ್ಟ್ ಟೈಮ್ ನಮ್ಮ ಮಮ್ಮಿ ವಡೆ ಮಾಡಿದ್ದು. ನಮ್ಮ ಮಮ್ಮಿ ಇಲ್ಲ ಫಸ್ಟ್ ಟೈಮ್ ವಡೆ ಮಾಡಿದ್ದು ಮಸ್ತ್. ನಾನು ಮಾಡಿ ಜಾಕ ಮಾಡಿ ಟೇಸ್ಟ್ ಮಾಡಿ ಹೇಳ್ತೀನಿ ಅವ್ರಿಗೆ. ಹೋಟೆಲ್ ಮಸ್ತ್ ಇತ್ತ, ನೀವು ಮಸ್ತ್ ಇಲ್ಲಿ ಮನ್ಯಾಗ ಮಸ್ತ್ ಇತ್ತು. ಹೋಟೆಲ್ ಅಟ್ಟು ದೊಡ್ಡ ಇರ್ತಾವ, 30 ರೂಪಾಯಿ ಬಂತು. ಮನೆ ಮಸ್ತ್ ಇದಿಲ್ಲ. 3 ವಡೆ ತಿನ್ನೋ ತುಂಬ್ತು. ಊಟ ಮಾಡಬೇಕು ಫ್ರೆಂಡ್ಸ. ನಮ್ಮ ಮಮ್ಮಿ ರೊಟ್ಟಿ ಮಾಡಕತ್ತ. ಸ್ನೇಹಿತರೆ, ಎಲ್ಲ ಫೈನಲಾಗಿ ಎಲ್ಲ ಕೆಲಸ ಮುಗೀತು. ಬಟ್ಟೆ ಬಾಂಡೆ ಊಟ ಪೂಜೆ ಇಲ್ಲ. 3 ದಿನ ಆಯ್ತು ಪೂಜೆ ಮಾಡಿಲ್ಲ ಸ್ನೇಹಿತರೆ. ನಾಳೆ 4 ದಿನ, ಸೋಮವಾರ 5 ದಿನ ಆಗುತ್ತೆ. ಇವತ್ತೇನಾದರೂ ನಾನು ಮಾರಿ ಮ್ಯಾಗ ಒಂದಿಷ್ಟು ಚೇಂಜಸ್ ಕಾಣಕತ್ತೈತಿ ಹೇಳ್ರಿ. ಮೇಕಪ್ ಯಾರು ಮಾಡ್ಯಾರ ಹೇಳ್ರಿ. ನಾನು ಎಲ್ಲ ಕೆಲಸ ಮಾಡಿ ಸುಸ್ತಾಗೈತೆ ಬಿಡಪ್ಪ, ಜಾಕ ಮಾಡ ಕುಂತಿದ್ದೆ. ಸುಮ್ ಹೊಡ್ಕೋತ ನಾಲ್ಕೊತ್ತೀನಿ ರೀ. ಶ್ರಾವಣಿ ಬಂದು ಬಿಟ್ಟು ಮೇಕಪ್ ಮಾಡಿ ಲಿಪ್ಟಿಕ್ ಹಚ್ಬೇಡವ. ನಮ್ಮ ಮಮ್ಮಿ ಹಚ್ಚಿಲ್ಲ. ಮಮ್ಮಿ ಹಚ್ಚಿ ಒಂದ್ಸಲ ನೋಡ್ರಿ, ಇವತ್ತು ಹಚ್ಚು ಮಮ್ಮಿ ಅಂತೇಳಿ ಹಚ್ಚಿದ್ರು. ಅಕ್ಕಿ ಇದ್ದಾಗ ಹಚ್ಕೊಂಡಿನಿ. ಇವಾಗ ಇಲ್ರಿ ಅಕ್ಕಿ ಮನ್ಯಾಗ ಕಾಣ್ತಿರ್ಬೇಕು. ಇಲ್ಲಿ ಹೊರಗಡೆ ಹೋಗಿ ಅದಕ್ಕೆ ಮನ್ಯಾಗ ಇಲ್ಲ ಸ್ನೇಹಿತರೆ. ಆಕೆ ಹೋಗಿಂದ ಊಟ ಒಂದು ಅರಿವಿತ್ತು ವರ್ಷಗೊಂಡು ನೋಡಿ. ನನಗೆ ಆಗಿ ಬರಲ್ರಿ ಲಿಪ್ಟಿಕ್ಕು ಮಮ್ಮಿ ಹಚ್ಚಿಲ್ಲ. ಒಬ್ರೊಬ್ರು ಎಷ್ಟು ರಾವಾಗಂಗೆ ಲಿಪ್ಟಿಕ್ ಹಚ್ಚಿರ್ತಾರೆ, ಯಾಕೆ ಹಚ್ತಾರೋ ಏನೋ ನನಗೆ ಆಗಿ ಬರಲ್ಲ ನೋಡಿ. ಆದ್ರೆ ಯಾವಾಗಾದ್ರೆ ಒಂದು ಮದುವೆಯಾಗ ಒಮ್ಮೆ ಹಚ್ಚೀನಿ, ಎಂಗೇಜ್ಮೆಂಟ್ನಾಗ ಒಮ್ಮೆ ಅಷ್ಟು ರಬ್ಬರ್ ಲಿಪ್ಟಿಕ್ ಹಚ್ಕೊಂಡು ನೋಡಿ. ಮಮ್ಮಿ ಇದು ಲಿಪ್ಟಿಕ್ ಅಲ್ಲ, ಲಿಪ್ ಬಾಮ್ ಮತ್ತೆ ಹಚ್ಚಾಡ್ರಿ. ಆದರೂ ಇಲ್ಲೆಲ್ಲ ಹಚ್ಚಿಬಿಟ್ಟಿದ್ದು ಸ್ನೇಹಿತರೆ. ಆಕೆ ಹಚ್ಚಿದ್ದು ನೋಡಿರ ನೀವೇ ಗಾಬರಿ ಆಗ್ತಿದ್ರಿ ಈ ಥರ. ನಾನು ನೋಡ್ತಿರ್ಬೇಕು ವಿಡಿಯೋದ. ಸಿಂಪಲ್ಲಾಗಿರೋಕೆ ಇಷ್ಟಪಡ್ತೀನಿ. ಫೇರ್ ಲವ್ಲಿ ಒಂದು, ಪೌಂಡ್ಸ್ ಪೌಡ್ರ ಒಂದು, ಕಲ್ಲಿಟ್ಟಿನ ಸಾಬೂನು ಒಂದು, ಇವು 3 ಬಿಟ್ಟು ಮತ್ತೆ ಎಣ್ಣೆ ಯೂಸ್ ಮಾಡಲ್ಲ. ಫೇರ್ ಲವ್ಲಿನೂ 10 ರೂಪಾಯಿ ನೋಡಿ. 10 ರೂಪಾಯಿ ತರಿಸ್ತೀನಿ. ಆಗೋರಾಗ 10 ರೂಪಾಯಿ ಪೌಡರ್ ಡಬ್ಬಿ, 10 ರೂಪಾಯಿ ಫೇರ್ ಲವ್ಲಿ ತರಿಸಿದ್ನಿ ಅಂದ್ರೆ ಅದು ಆಗೋರಾಗ ರೊಕ್ಕಿದ್ದು ಅಂದ್ರೆ ಏನಾದರೂ ಮುದ್ದ್ಯಾಕೆ ಹೋಗಿದ್ದಂದ್ರೆ ಅಮೌಂಟ್ ಇದ್ದು ಅಂದ್ರೆ ಒಂದು ಸ್ವಲ್ಪ 30-40 ರೂಪಾಯಿ ಪೌಡ್ರ್ ಡಬ್ಬಿ, ಒಂದು 50 ರೂಪಾಯಿ ಫೇರ್ ಲವ್ಲಿ ತೊಗೊಂಬರ್ತೀನಿ. ಇಲ್ಲಿಕ್ಕೆ 10 ರೂಪಾಯಿ ತರಿಸಿ 20 ರೂಪಾಯಿ ಕೊಟ್ಟು 20 ರೂಪಾಯಿ ತರಿಸಿದೆ. 20 ದಿನ ಆಗುತ್ತೆ ಸ್ನೇಹಿತರೆ. ಅದು ಮತ್ತು ಕ್ವಾಲಿಟಿ ಸಾಬೂನು ಒಂದು. ಈ ಕಾಲಾಗ್ಯಾವು ಸಂತೂರ್ ಸಾಬೂನು ಹಚ್ಚಕತ್ತೀನಿ. ಅದು ಇದಾರಲ್ಲ ಇದ್ದು ಸಿಕ್ಕಿದ ಶಿವ, ಇದ್ದಿದ್ದು ಬಸವ, ಅದೇ ಬೇಕು ಇದೇ ಬೇಕು ಅಂತ ಜೀವನ ಆಗಲ್ಲ ಸ್ನೇಹಿತರೆ. ಅದಕ್ಕೆ ನಮ್ಮ ಶ್ರಾವಣಿ ಏನು ಮಗಳು ರೀ, ಆಕೆಗೂ ಮಮ್ಮಿ ನೀನು ಹಚ್ಚಿಗೋ, ಆ ಥರ ಇರು ಈ ಥರ ಇರು ಮಮ್ಮಿ ಅಂತೆ. ಮೊನ್ನೆ ಹೂವು ಇಡಕ್ಕೆ ಬಂದು ಆಕೆ ಅಲ್ಲೆಲ್ಲೇ ಮದುವೆ ಹೋಗಿದ್ದು ಸ್ನೇಹಿತರೆ. ಹೂವು ಇಡಕ್ಕೆ ಬಂದು ಎಲ್ಲರೂ ಇಟ್ಕೋ ಮಗಳು ಇಡ್ತಾ. ಅದಕ್ಕೇನಾಗುತ್ತೆ ಇವಾಗೇನು ಹೂವೇನು ಮುಟ್ಟೈತೆ ನಾನು, ಅವೇನು ಹುಟ್ಟಿಲ್ಲಂತ ಹೂವು ಬರ್ತೈತೆ ಇಟ್ಕೋ ಅಂದ್ರೆ ನಾನೇ ಇಟ್ಕೊಳ್ಳಿಲ್ಲ. ಆದ್ರೆ 1-2 ಸಲ ಹಾಕ್ಕೊಂಡೆ ಸ್ನೇಹಿತರೆ. ಹೂವು ಇಲ್ಲ ಅನ್ನಲ್ಲ. ಒಂದು ನಮ್ಮ ವೈನಿಯರ ಅಣ್ಣನ ಮದುವೆ ಲಗ್ನದಾಗ ಒಂದು ಹಾಕ್ಕೊಂಡಿದ್ದೆ. ಇನ್ನೊಂದು ಇಲ್ಲೇ ಚಾರ್ಜರ್ ಮಾಡಕ್ಕೆ ಹೋಗಿದ್ದೆ. ಅವರು ಹಿಂಗೆ ಬೇಗ ಇಟ್ಟಿದ್ರು. ಹಾಕು ಅದಕ್ಕೇನಾಗುತ್ತೆ ಅಂದರು. ಮತ್ತು ಮೊನ್ನೆ ಹಾಕ್ಕೊಂಡಿಲ್ಲ ನಾನು. ಇಲ್ಲವ ನೀನೇ ಇಟ್ಕೋ, ನನಗೆ ಯಾಕೋ ಹೂವು ಇಟ್ಕೊನೋ ಆಸೆ ಇಲ್ಲ ಅಂತ ಹೇಳಿದೆ ಆಕೆಗೆ. ಮಮ್ಮಿ ಹಾಕೋರ ಮಮ್ಮಿ. ಶ್ರಾವಣಿ ಒಂದು ಭಾಳ ಒತ್ತಾಯ ಮಾಡ್ತಾಯಿದ್ದೆ, ಏನೇ ಇರಲಿ ಅದನ್ನು ಹಾಕೋ ಮಮ್ಮಿ, ಇದನ್ನು ಹಾಕೋ ಮಮ್ಮಿನ ಕುಕ್ಮ ಹಚ್ತೀನಿ ತಡಿ ಮಮ್ಮಿ ಅಂತಂದು. ಇಲ್ಲ ಹಚ್ಬೇಡ, ನಾನು ಹಿಂಗೆ ಹಚ್ಕೊಂಡು ನಾನು ಅಂತೇಳಿ ಅರ್ಥ ಮಾಡಿಸಿದೆ. ಅದು ಬಿಟ್ಲು ಲಿಪ್ಟಿಕ್ ಬಿಳಿಲ್ರಿ ಆಕೆ. ಹಚ್ಕೊಂಡ್ಲು. ಆಕೆ ಮನಸ್ಸಿಗಾರ ಯಾಕೆ ನೋವು ಮಾಡೋದಂತ ಹಚ್ಚಿಸ್ಕೊಂಡೆ. ಆಕೆ ಹೊರಗೆ ಜಿಗಾನ ನಾನು ಅಳ್ಕಿಸ್ಬಿಟ್ಟು ನೋಡಿ. ಅಳ್ಕಿಸಿನಂದ್ರೆ ನಾ ಸ್ವಲ್ಪ ಐತ್ರಿ, ಅದು ಹೋಗಲ್ರಿ ಒಮ್ಮೆ.
ಬಂದಂಗೆ ಆಗಿ ಸ್ನೇಹಿತರೆ ಇಂದು ಹೋಗ್ಯಾಡ್ರಿ ಮನೆಯಿಂದ. ಬನ್ನಿ ಸ್ನೇಹಿತರೆ, ನಾನು ಪಿಕೋ ಹಾಕಬೇಕು, ಶ್ರಾವಣ ಈ ಥರ ಲಿಪ್ಟಿಕ್ ಹಚ್ಚದ ನಳ್ಸಿಲ್ಲವ ನೀನೇ ಹಂಗೆ ಹಚ್ಚಿ ನೋಡು, ರಬ್ಬಾಗ ಹಚ್ಚಿ ಎಲ್ಲಿನು ಹಚ್ಬೇಕಿಲ್ಲ ರಬ್ಬಾಗ ಇನ್ನೂ ಸ್ವಲ್ಪ ತಂಬವು, ಇನ್ನೂ ಸ್ವಲ್ಪ ತಂದು ಹಚ್ಚು. ದಿನ ಲಿಪ್ಟಿಕ್ ಹಚ್ಕೋತೀನಿ ನೀನು, ಅದನ್ನ ಯಾಕೆ ಹಚ್ಕೋತೀರಿ? ಇಲ್ಲ ಮತ್ತು ಇಲ್ಲರ ಹಚ್ಚಿದೀನು. ಡವ್ ಇಲ್ಲರ ಇಲ್ಲಿ ಮತ್ತು ಇಲ್ಲಿ ಲಿಪ್ಟಿಕ್ ಹೆಂಗೆ ಬಂತು? ಹಾಂ ಮಾತಾಡು, ಇದು ಹೆಂಗೆ ಬಂತು? ಎಲ್ಲಿಟ್ಟಿ? ಎಲ್ಲಿ ತೊಗೊಂಬಂದು? ಅಲ್ಲಿ ಮಾರಾಟ ತೊಗೊಂಬಂದಿ ಅಂದರೆ ಅದನ್ನು ತೊಗೊಂಬಂದು ಹಚ್ಚಾಳ. ಈಗ ಹೆಂಗೆ ನಾಟಕ ಮಾಡ್ತಾವ ಅವ್ರಿಗೆ? ಹಾಂ ಶ್ರಾವಣಿ, ಲಿಪ್ಟಿಕ್ ಹಚ್ಕೋಬಾರ್ದಲ್ಲೇ, ಕೆಮಿಕಲ್ ಹಾಕಿರ್ತಾರೆ ಅದ್ರಾಗ. ಹಾಂ ಕೇಳು, ಲಿಪ್ಟಿಕ್ ಹಚ್ಕೋಬಾರ್ದು, ಕೆಮಿಕಲ್ ಹಾಕಿರ್ತಾರೆ. ತಾನು ಹಚ್ಕೊಳಕತ್ತಿದ್ಲು ಬೇದಿ ಸ್ನೇಹಿತರೆ, ಬಿಟ್ಟಾಳ ನನಗೆ ಹಚ್ಚ. ನಾನು ಹಚ್ಕೋತೀನಿ, ನೀನು ಹಚ್ಕೊಂಡು ನನಗೆ ಹಚ್ಚವ, ನೀ ಹಚ್ಕೋಬೇಡ ಅಂದಿನಿ. ಎಲ್ಲಿಗಾರ ಹೋದ್ರೆ ಯಾವ ಮೈಲಾರ ತೊಗೊಂಡು ಹಚ್ಕೊಂಡೇ ಬಿಡ್ತಾ. 3 ಬಳಸಿ ಹೋದಾವಳಿ. ಇದು ಬಡಿತೀರಿ ನಾ 20 ರೂಪಾಯಿಗೆ ಒಂದಾದ್ರೆ 60 ರೂಪಾಯಿ ಆಗ್ತದೆ ಸ್ನೇಹಿತರೆ. ಈ ಪರಿ ಹಾಳು ಮಾಡ್ತಾಳ್ರಿ. ಮತ್ತು ಐಲೆ ಲಿಪ್ಟಿಕ್ ಲಿಪ್ಟಿಕ್ ಕೆಂಪು ಬರ್ತೈತೆ, ಲಿಬ್ಬಾಮ್ ಪಿಂಕ್ ಕಲರ್. ಹೌದು ಲಿಯಾ, ಕೇಳ್ರಿ, ನಮಗೆ ಗೊತ್ತಿಲ್ಲ ಲಿಪ್ ಬಾಮ್ ಯಾವ್ದು ಗೊತ್ತಿಲ್ಲ, ಲಿಪ್ಟಿಕ್ ಯಾವ್ದು ಗೊತ್ತಿಲ್ಲ. ಅದೇ ಕೇಳ್ರಿ, ಕೆಂಪು ಕಲರ್ ಇದ್ದಿದ್ದು ಲಿಪ್ಟಿಕ್ ಅಂತ, ಇದು ಪಿಂಕ್ ಕಲರ್ ಇದ್ದು ಲಿಪ್ ಬಾಮ್ ಅಂತ. ನಾನು ಮತ್ತು ಲಿಪ್ಟಿಕ್ ಹಚ್ಚು, ಮತ್ತು ಇದು ಲಿಪ್ ಬಾಮು ಲಿಪ್ಟಿಕ್ ಹಾಕಿಲ್ಲ. ಇಲ್ಲ ನಮ್ಮ ಮಾರಾಟ ಅದ್ರ ಬಿಡಕ್ಕಲ್ಲ, ಅದನ್ನ ಹಚ್ಚಕ್ಕೆ ಬಳಸ್ಬೇಡ. ಇನ್ನದ್ರ ತೊಗೊಬಾರ ಹೊಡಿತ ಹಚ್ಬೇಡವ, ನಮ್ಗಂತೆಲ್ಲ ಆಗಿ ಬರಲ್ಲ. ಸಾಬೂನು ಹಚ್ಚಿ ಮಾರಿ ತೊಗೊಂಬರ್ತಾನೆ. ಹೋಗು, ಏನು ಮಾಡ್ತೀವಿ, ಮಾಡೋಗಮ್ಮ ಕೆಲಸ. ಹೇಳಿ ಅಲ್ಲಿ ಎಷ್ಟು ತೊಗೊಂಡು ಏನಿಲ್ಲ, ಏನೇ ಕಿತ್ತಪತ್ತಿ ಮಾಡಿ ನೋಡಾಕತ್ತೀನಿ. ಡಬ್ಬಿ ಲೆಕ್ಕ ಏನು ಮಾಡಾಕತ್ತಿ ಮೇಡಮರ? ಮಾತು ಉದ್ಯೋಗಿಲ್ಲ ಏನ್ರಿ? ಏನು ಮಾಡಾಕತ್ತೀರಿ? ಹಂಗ್ಯಾಕ್ರಿ? ಹಾಂ ಏನ್ರಿ? ನಾಲ್ಕು ಚಾಚು ಆಗ್ತಾಗ ಹಾಂ ರೀ ನೀವು. ಮತ್ತು ಹಂಗೇನು ಮಾಡಾಕತ್ತೀರಿ ಹೇಳ್ರಿ? ಏನ್ರಿ ಕಸಿ ಹಚ್ಚಕತ್ತೀರಿ? ಕಸಿ ಹಚ್ಚಕತ್ತೀರೋ ಹಾಕಕತ್ತೀರೋ? ಹಚ್ಚಕತ್ತೀರಿ? ಹಾಕಿ ಏನು ಮಾಡೋರು? ಉಟ್ಕೋತೀರೇನ್ರಿ? ಸೀರೆ ಉಟ್ಕೋತೀರೇನ್ರಿ? ಹ್ಞೂ ರೀ. ಯಾರಿಗ್ರಿ? ಮಮ್ಮಿಗೆ ವ್ಯವಸ್ಥೆ ಮಾಡ್ತೀರಿ? ಬರೋಣ ಹಾಕ್ರಿ. ಬುಕ್ಕ ಓದಲ್ರಿ? ಅವು ಉಂಡು ಮುಕ್ಕೊಂಬಿಟ್ಟು ಏನ್ರಿ? ಬುಕ್ಕ ಉಂಡು ಮುಕ್ಕೊಂಬಿಟ್ಟವ್ರಿ. ಅದು ನಿಮ್ಮ ತಾಮ್ರಿ, ನಿಮ್ಮ ಬುಕ್ಕ ರೀ. ಎಲ್ಲದ ಗೊತ್ತಿಲ್ಲ ಏನ್ರಿ ನಿಮ್ಗೆ? ಅವು ಅಲ್ಲೇ ಮ್ಯಾಗ ಇರಲಿ, ನೀವು ತಳಗ ಇರೋರು ಏನ್ರಿ? ಬುಕ್ಕ ಮುಟ್ಟಬಾರ್ದ್ರಿ. ಮುಟ್ಟಬಾರ್ದ್ರಿ. ಎಂತ ಹುಚ್ಚರದಿರಿ ನೀವು? ನಿಮ್ಮ ಕೋಡಿ ಅಂಥವ್ರದಿರಿ. ಬುಕ್ಕ ಮುಟ್ಟಬಾರ್ದ್ರಿ. ಬುಕ್ಕ ಮುಟ್ಟಿದ್ರ ಶಾನ್ಯರ್ ಆಗಲ್ರಿ, ದಾಡ್ರ ಆಗ್ತಾರ್ರಿ. ಫೋನ್ ನೋಡ್ಬೇಕ್ರಿ, TV ನೋಡ್ಬೇಕು, ಮುಂದೆ ಬರ್ತೀರಿ ನೀವು. ಯಾಕ್ರಿ ಬುಕ್ಕ ನೋಡಿ ಏನಾಗತ್ರಿ? ನೀವು ನೌಕರಿ ರೀ? ನೌಕರಿ ತಗೋಬೇಕತ್ ಮಾಡಿರಿ? DSP ಆಗ್ತೀರಿ ಅಲ್ರಿ? ಕಸಿ ಮಾತ್ರ ಹಾಕಿದ್ರಿ ಬಿಡ್ರಿ. ಏನಾತ್ರಿ? ಓದ್ತೀರಿ? ನಿಮ್ದು ಆಗದಿದೆ ನೋಡ್ರಿ. ಆ ಬುಕ್ ಅಲ್ಲೇ ಕುಂದಿರ್ಲಿ. ಅವು ನಾ ಏನು ಹೇಳ್ರಿ ನಿಮ್ಮನ್ನ ಮಗ್ಗಿ ಎಲ್ತನ ಬಯಟ್ ಮಾಡಿರಿ. ತಲೆ ತಗ್ಗಿಸಿ ಓದು, ತಲೆ ಎದ್ದಿಸಿ ಇಷ್ಟು ಸೀರೆಗಳು ಪಿಕೋ ಹಾಕ್ಬೇಕಂದ್ರೆ ಶ್ರಾವಣಿಗೂಡು ಒಂದು ತಮಾಷೆ ಮಾತಾಡ್ಕೊತ ಕುಂತೆ. ಈ ಥರ ಇಷ್ಟ ಆಗುತ್ತನ್ನ ಹೇಳಿ ಸ್ನೇಹಿತರೆ ಶ್ರಾವಣಿಗೂಡಿಗೆ ಮಾತಾಡೋದು. ಆದರೆ ನಾನು ವಿಡಿಯೋದಾಗ ಈ ಥರ ಮಾತಾಡ್ತಿರ್ತೀನಿ. ಯಾಕೆ ಕೂಡ ತಮಾಷೆ ಮಾಡ್ತಿರ್ತೀನಿ ಶ್ರಾವಣಿಗೂಡ ಡೈಲಿ ನೋಡಿ. ಅವ್ರು ಮುಂಜಾನೆ ಒಂದು ದಮ್ಮ ಅವ್ರಿಗೂ ಆಟ ಆಡಿದ್ವಿ. ಶ್ರಾವಣಿ ನಾವು ಅಟ್ಟ ಮೇಲೆ ಕುಂತ್ಕೊಂಡು ಮಸ್ತ್ ಮಜಾ ಮಾಡೀವ್ರಿ. ಒಂದು ತಾಸು. ಅವತ್ತು 1 ಗಂಟೆ ಆದ್ರೆ ಕೆಲಸ ಮುಗಿದಿಲ್ಲ ರೀ. ನಗ್ತಾ ಹೊಡಿ ಶ್ರಾವಣಿ. ಇಷ್ಟು ಬಾಂಡೆ ಎದ್ದು ನಾನು ತಿಕ್ಕಿ ಒಂದು ನೀರ ತೊಳೆದು ಕೊಟ್ಟೆ. ಆಕಿ ಒಂದು ನೀರ ತೊಳೆದ್ರಿ. ಶ್ರಾವಣ ಮುಳ್ಕೊಂಬಿಟ್ಟೈತೆ ನೋಡ್ರಿ. ಇಲ್ಲೇ ಕದ ಮುಚ್ಚಿ ಬಂದವ್ರಿ ಶ್ರಾವಣಿ. ಹೇಳೀನಿ ಕದ ತೆರೆಯವ್ವ, ಕರೆಂಟ್ ಹೋಗ್ಯಾವ, ಗಾಳಿ ಐತೆ ಅಂತ ನೋಡಿ ಸ್ನೇಹಿತರೆ. ಬಟ್ಟೆನ ಓದಿನಿ, ಬಾಂಡೆನೂ ತಿಕ್ಕಿನಿ. ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲು ನೋಡಿ.
ಮನೆ ಎಲ್ಲ ಕ್ಲೀನ್ ಮಾಡಿ ನೋಡಿ. ಇವಾಗ 1:30 ಟೈಮು. ಇನ್ನೇನಿದ್ರು ಬರೀ 10 ಮುಂತ ಟಿಚಿಂಗ್ ನೋಡಿರಿ. ರೊಟ್ಟೆದಾವು ಸಂಜೆನಿಕ್ಕೆ ಏನು ರೈಟ್ ಅಡುಗೆ ಮಾಡೋದು, ಟಿಚ್ ಮಾಡೋದು ನೋಡಿ. ಅಲ್ತಾರೆ ಈ ಟಿಚ್ ಮಾಡಿ ಎಷ್ಟು ಟಿಚ್ ಮಾಡಿರಿ ಎಷ್ಟಾಗುತ್ತೆ. ಕರೆಂಟ್ ಒಂದು ಹಿಂಗೆ ಕಾಡ್ತಾ ನೋಡಿ, ಎಲ್ಲ ಕೆಲಸ ಆಗುತ್ತಾನ. ಇಕ್ಕಿ ಬಿದ್ದು ದೊಡ್ಡಕತ್ತಾವಡಿ. ಹೇಳು ಬರೇ ಮುಕ್ಕೊಂಡು ಹೆಸ್ರಣಕ್ಕ. ಕರೆಂಟ್ ಬಂದು ಬಿಟ್ಟು ನೋಡಿ ಸ್ನೇಹಿತರೆ. ಕರೆಂಟ್ ಬಂದ ತಕ್ಷಣನೇ ಫ್ಯಾನ್ ಚಾಲೂನೇ. ಫ್ಯಾನ್ ಒಟ್ಟ ಬಂದ ಮೇಲೆ ನೋಡಿ, ಬಿಸಿಲಾಗ ಇಂಥ ಹೀರಾನ್ ಬಿಸಿಲಾಗ ನೋಡಿ. ಇಲ್ಲೇ ಸೀರೆಗಳು ಪಿಕೋ ಹಾಕಬೇಕು. ಇಷ್ಟು ಕಟ್ ಮಾಡ್ಕೊತೀನಿ. ಇನ್ನೊಂದಿಷ್ಟು ವ್ಯಾಪಾರ ಆಗಿದೆ, ಅವು ಪಿಕೋ ಹಾಕಿಬಿಡ್ತೀನಿ ರೀ. ಪಿಕೋ ಮಿಷನ್ ಐತಿ, ಪಿಕೋ ಹಾಕಿ ಮಿಷನ್ ಇಟ್ಟು 2 ಬ್ಲೌಸ್ ಕಟ್ ಮಾಡೋಕೆ ಇಟ್ಟಿನಿ. ರಾತ್ರಿನೇ ಕಟ್ ಮಾಡ್ತೀನಿ. ಶ್ರಾವಣ ತಂದಿಲ್ಲ ಹಾಕಂತೀನಿ ರೀ. ಅಲ್ಲೆಲ್ಲ ಸೊಳ್ಳಿ ನೊಣಪನ ಕುಂದ್ರಾಕತ್ತಾವು. ಅಕ್ಕಿ ತೊಗೊಂಬಂದಿನಿ, ಎತ್ತದಾಗತ್ತೋ ಇಲ್ಲ ಏನು ತಿನ್ಕೊಳಕತ್ತಾರ. ನಾನೇ ಓದ್ಕೊಂಬರ್ತಾರೆ ನೋಡಿ ಸ್ನೇಹಿತರೆ. ಇವನು ತಂದಿಲ್ಲ, ಹಾಕಿದೆ. ಹಾಕಿ ಒಂದು ಸೀರೆ ಕಟ್ ಮಾಡಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡಿದೆ. ಇಷ್ಟು ಸೀರೆ ಕಟ್ ಮಾಡ್ಕೊಂಡು ಪಿಕೋ ಹಾಕಿ ಮತ್ತು ನಾನು ಸೀರೆ ಮಡ್ಚ ಸಿಗ್ತೀನಿ ಸ್ನೇಹಿತರೆ. ಪಿಕೋ ಹಾಕಕ್ಕೆ ಸಿಗ್ತೀನಿ ನೋಡಿ. ಹಂಗೆ ವಿಡಿಯೋ ಮಾಡ್ಕೊತ ಕೂತ್ರು ವಿಡಿಯೋ ಮಾಡ್ತೀನಿ. ಬರೀ ಟಿಚ್ ಮಾಡೋನು. 1:30 ಆಗೈತಿ. ಇನ್ನು ಬಿಸಿಲು ನೋಡಿ ಸ್ನೇಹಿತರೆ. ಅಪ್ಪ ಬಿಸಿಲು ನೋಡ್ರೆ ಒಟ್ಟು ರೂಮ್ ಅಂತೈತೆ ನೋಡಿ. ನಮ್ಮದು ಹೊರಗಿಂದ ಮಾರಿಲ್ಲ ನೋಡಿ, ಬಿಸಿಲಿ ಮಾರಿಲ್ರಿ. ಮನೆ ಆಯಿತು ನಾವಾಯಿತು, ಮನೆ ಆಯಿತು ನಾವಾಯಿತು. ಮನ್ಯಾಗಿರೋದು ಒಂಥರ ಖುಷಿ ನನಗೆ. ಹೊರಗೆ ಹೋಗೋದು ಒಂಥರ ಏನು ಬಿಡಿ. ಯಾರ ಮನೆ ಮುಂದೆ ಹೋಗಿ ಕುಂತ್ರಿ ಏನು ಬರ್ತಾ ಸ್ನೇಹಿತರೆ, ಏನೂ ಬರೋಲ್ಲ. ಮತ್ತು ಅಕ್ಕಿ ಹಿಂಗೆ ಅಂದ್ಲ, ಇಕ್ಕಿ ಹಂಗೆ ಅಂದ್ಲ. ಅಯ್ಯೋ ಅದೊಂದು ಹಳ್ಳಿಯಾಗಿದೊಂದು ಕೇಳಬೇಕಾ ಸ್ನೇಹಿತರೆ? ಕೇಳಂಗಿಲ್ಲ ರೀ. ಬರೀ ಅವ್ರು ಹಿಂಗಂದ್ರು ಇವ್ರು ಹಿಂಗಂದ್ರು. ಆಕಿ ಹಿಂಗೆ ಮಾಡಿದ್ಲು, ಈಕಿ ಹಿಂಗೆ ಮಾಡಿದ್ಲು, ಅವ ಹಂಗೆ ಮಾಡಿದ. ಬರೀ ಇದೇ ಕೇಳ್ಬೇಕ್ರಿ ಹಳ್ಳ್ಯಾಗ ಕುಂತ್ರ. ಮತ್ತು ಏನು ನಾವೇನು ಅಂದಿರಲ್ಲ. ಸುಮ್ಮ ಅವ್ರ ಮಗ್ಳು ಕುಂತರು, ಆಕಿನೂ ಇದ್ಲೋಡು, ಆಕಿನ ಸೊಸಿ ಇದ್ಲೋಡು, ಈಕಿನ ಸೊಸಿ ಇದ್ಲೋಡು, ಅಕ್ಕಿ ಹಿಂಗೆ ಅಂತಿದ್ಲೋಡು, ಅಕ್ಕಿ ಹಿಂಗೆ ಅಂತಿದ್ಲು. ಅದಕ್ಕೆ ಸ್ನೇಹಿತರೆ ಒಟ್ಟೆ ಎಲ್ಲಿ ಒಳಗಡೆ ಮನೆ ಆಯಿತು ನಾವಾಯಿತು. ನಮ್ಮ ಮನ್ಯಾಗ ನಾವಿದ್ರೆ ಯಾವುದೂ ಗೋಜು ಬರಲ್ಲ ಸ್ನೇಹಿತರೆ. ನಮ್ಮ ಮನೆ ನಾವಿದ್ರೆ ಯಾವುದೂ ಕಿಲಾಪುನೂ ಬರಲ್ಲ, ಯಾವುದೂ ಗೋಜುನೂ ಬರಲ್ಲ. ನಮ್ಮ ಕೆಲಸನ ಆತಾವು. ಬೇಕಾದ್ರೆ ಬೇಡ ಅಂದ್ರೆ ಸುಮ್ಮ ಮುಕ್ಕೋದು ನಮ್ಮ ನಿದ್ದೆ ಆಗುತ್ತೆ, ರೆಸ್ಟ್ ಆಗುತ್ತೆ. ಅದಕ್ಕೆಂತ ನಾವು ಒಟ್ಟು ಇದು ಮಾಡಲ್ಲ. ನಮ್ಮ ಅಟ್ಟ ಇಷ್ಟಪಟ್ಟಿರಲ್ಲ, ಅದಕ್ಕೆ ಅಟ್ಟನೇ ಭಾಳ ತೋರಿಸಿ ನೋಡಿ. ನಮ್ಮ ಮನೆ ಇಷ್ಟ ಅಂತ ಎಲ್ಲರೂ ಹೇಳ್ತಾರೆ. ನಾ ಬರ್ತೀನಿ, ನೀವು ಬರ್ತಿಂತೀರಿ, ಬರ್ರಿ ಎಲ್ಲರೂ ಬರ್ರಿ ನೋಡಿ. ನನ್ನ ಯೂಟ್ಯೂಬ್ ಫ್ಯಾಮ್ಲಿ ಯಾವಾಗಾದರೂ ಬರ್ಬೋದು. ಶ್ರಾವಣ ಮುಕ್ಕೊಂದನ ಬನ್ನಿ ಸ್ನೇಹಿತರೆ. ಕಟ್ ಮಾಡಿ ಪಿಕೋ ಹಾಕ್ತೀನಿ ಸ್ನೇಹಿತರೆ. ಸೀರೆಗಳೆಲ್ಲ ಪಿಕೋ ಹಾಕಿದೆ. ಬಟ್ಟೆಗೆ ಬಂದು ಬಟ್ಟೆ ಕೊಟ್ಟೆ, ನಿದ್ದೆ ಬರಾಕತ್ತೈತೆ ನೋಡಿ. ಮತ್ತು ಬಟ್ಟೆ ಗಿರೇಕ್ ಬಂದು ನಡ್ಬರ್ಕ್ ಏನೋ ಮಾಡ್ಬೇಕಂತಿರ್ತೀನಿ. ಏನೂ ಆಗಲ್ಲ ಕೆಲಸ. ಇವಿಷ್ಟು ಪಿಕೋ ಹಾಕಿದೆ. ಇವು ಯಾಕೆ ಇಷ್ಟು ಇಲ್ಲಿಟ್ಟ ಅಕ್ಕ, ಇವು ಯಾಕೆ ಇಷ್ಟು ಅಂತ. ಇವು ಆಯ್ನೆ ಇವಾಗ ಪಿಕೋ ಹಾಕಿದೆ. ಇವು ಹಾಕಿದ್ದೆ, ಪಿಕೋ ಹಾಕಿದ್ದೆ ಸ್ನೇಹಿತರೆ. ನಮ್ಮ ಅಮ್ಮಾರು ಬಂದರು. ನಮ್ಮ ಸೋದರ ಮಗ ಗಟ್ಟಿ ಮಾಡೋಕೆ ಹೋಗಿದ್ನೆಲ್ಲ. ಮದುವೆ ಇದೆ ನಾಳೆಗೆ. 9ನೇ ತಾರೀಕು ಶುಕ್ರವಾರ ಸ್ನೇಹಿತರೆ. ವಡಗೇರಿಯಾಗಿದೆ. ಅದಕ್ಕೆ ಮದುವೆಗೆ ಹೇಳಕ್ಕೆ ಬಂದಿದ್ರು ಮಾವಾರು. ಇಷ್ಟು ಎತ್ತಿಡ್ತೀವಿ ಸ್ನೇಹಿತರೆ. ಎತ್ತಿಟ್ಟು ಪಿಕೋ ಮಿಷನ್ ತೆಗೆದು ಮತ್ತು ಟಿಚಿಂಗ್ ಮಾಡ್ಬೇಕು. ಟಿಚಿಂಗ್ ಮಿಷನ್ ಜೋಡಿಸ್ಬೇಕು. ಬನ್ನಿ ಇವರು ಕುಂತಾರೆ ನೋಡಿ. ಶ್ರಾವಣ ಮಧ್ಯಾಹ್ನ ಊಟ ಮಾಡಿಲ್ಲಲ್ಲ ಇವತ್ತ ನೀನು? ಎಲ್ಲಿ ಹೊಂಟಿ? ಉಣ್ಣಕ್ಕೆ ಏನು ಮಾಡಿನ್ಯಾ? ರೊಟ್ಟಿ ಪಲ್ಯ, ಶೇಂಗಾ ಸಾರು, ಚಟ್ನಿ. ಬದೇಲಿ ಹೋಗ್ಬೇಕು. ಉಣ್ಣಕ್ಕೆ ಏನು ಮಾಡಿ ಅಂತ ಕೇಳ್ತಾನ್ರಿ ಅಣ್ಣ. ಮಧ್ಯಾಹ್ನ ಊಟನ ಮಾಡಿಲ್ಲ, ಉಣ್ಣಕ್ಕೆ ಏನು ಮಾಡಿ ಅಂತ ಕೇಳ್ತಾನೆ. ಸುಳ್ಳೆ ಆ ಊರು ಹೊಂಟ ವಯಸ್ಸಿಗೆ ಅವ್ರಿಗೂ ಹೊಂಟ ನೋಡಿ. ಊಟ ಮಾಡ್ಬಾ ಅಂದ್ರೆ ಸುಳ್ಳೆ ಹೊಂಟಾಣ. ಬನ್ನಿ ಸ್ನೇಹಿತರೆ, ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ. ಸಪೋರ್ಟ್ ಮಾಡಿ ಸ್ನೇಹಿತರೆ. ಇಷ್ಟು ಎತ್ತಿಡ್ಬೇಕಂದೆ. ನಮ್ಮ ಮುತ್ಯ ಒಂದಿಷ್ಟು ಗೋಧಿ ಕಳ್ಸನ ಹಸ್ ಮಾಡಿಕೊಡ ಅಂಥೇಳಿ ಹಸ್ ಮಾಡಿಕೊಡ್ತೀವಿ ನೋಡಿ. ಶ್ರಾವಣಿಗೆ ಗೋಧಿ ಕಳ್ಸನ. ಅವಾಗ ಈಗ ಅರ್ಜೆಂಟ್ ಐತಂತ ಹಸ್ ಮಾಡಿಕೊಡವ. ಇದಕ್ಕೆ ಗಿರ್ನಿ ಹಾಕ್ಸೊಂಬರ್ತೀನಿ ಅಂತಂದ. ಅದಕ್ಕಾಗಿ ಹಸ್ ಮಾಡಿಕೊಡ್ತೀನಿ. ಬನ್ನಿ ಶ್ರಾವಣಿ ಮರ ತರ್ಬಾ ಅಮ್ಮ. ಮರ ತರಬೇಡ್ರಿ, ಪಟಕಡ ಹಸ್ ಮಾಡಿಕೊಡ್ತೀನಿ. ಹಸ್ ಮಾಡಿಕೊಟ್ಟು ಉಸಿರು ತೆಗಿತೀನಿ. ನಿಮ್ಮಂತೆ ನಾವು ಹುಡುಗ ಕಳ್ಸ ಸ್ನೇಹಿತರೆ. ಹಸ್ ಮಾಡಿಕೊಡ್ತೀನಿ ನೋಡಿ. ನಮ್ಮನ್ನೆಲ್ಲ ಕೇಳಿ ಭಾಳ ಐತಾಳ್ರಿ. ಬನ್ನಿ ಗೋಧಿ ನೀನು ಫೋನ್ ಚಾರ್ಜಿಗೆ ಹಾಕು, ಹಸ್ ಮಾಡಿಕೊಡ್ತೀನಿ. ಎಲ್ಲಿ ಒಂದು ನೋಡಿ ಹಿಡಿಬಿಟ್ಟು ಉಸಿರು ಗೋಧಿ ಹಸ್ ಮಾಡಿದೆ. ಹೋಗಿ ಕೊಟ್ಬೋ ನಿಮ್ಮ ತೆಗೋದು ಹೆಂಗೆ ಗಿರ್ನಿ ಹಾಕಿಸ್ತಾರ ಅಂತ. ನೀವು ಕೊಟ್ಟು ಜಲ್ದಿ ಬರ. ಹುಡುಗ ಕಸ ಹುಡುಗಾಕತ್ ಮನೆ ಕಸ ನೋಡು. ಹೋಗಿ ಚಲ್ಲಿ ಅಗರ್ಕ ಹೋಗು. ರವೆ ಹಾಕ್ಸ್ತಾರಂತ. ಏನಕ್ಕೆ ಇಟ್ಟ ರವೆ ಗಿರ್ನಿಗೆ ಹೋಗಂದ್ರೆ ಹೋಯ್ ಬಾ. ಇಲ್ಲಿಕ್ಕ ಕೊಟ್ಟು ಮನೆಗೆ ಹೋಗು. ಮನೆಗೆ ಹೋಗಿ ಹೇಳು ಏನಂತ ನೋಡಿ ಮತ್ತೆ. ಬನ್ನಿ ಸ್ನೇಹಿತರೆ, ನಾನು ಇಷ್ಟು ಬ್ಲೌಸ್ ಸ್ಟಿಚ್ ಮಾಡ್ತೀನಿ. ಹಸ್ ಮಾಡ್ಕೇರಿ ಕಳ್ಸಿದ್ದು ನೋಡಿ. ಬನ್ನಿ.
ನೋಡಿ ಸ್ನೇಹಿತರೆ ಉಷ್ಟು ಎಲ್ಲ ಬಟ್ಟೆ ಎತ್ತಿಟ್ಟೆ. ಇದೊಂದು ಬಿಟ್ಟು ನೋಡಿ ಎತ್ತಿಡಿದು ಇದನ್ನೊಂದು ಎತ್ತಿಟ್ಟು ಮಿಷನ್ ಕಿತ್ತೀನಿ. ಈಗ ಹೋಗ್ಬೇಕು ಕವಿ ಒಂದು ಟಾಪ್ ಅರ್ಜೆಂಟ್ ನಾಯಿ ಅದನ್ನು ಕೊಟ್ಟ ಅಂತ ಹಿಡಿದು ಕೊಡ್ಬೇಕಂತ ಅಂದು ಅರ್ಜೆಂಟ್ ಹಿಡಿದ್ರೆ 40 ರೂಪಾಯಿ ಅಂತೇಳಿ ಹಾಳಾಗ್ತೇವ ಇಡೀ ಮೊದಲು ಅನ್ನಕತ್ತ. ಮಿಷನ್ ಕಿತ್ತಾಗಬೇಕು ಕಸ ಉಳ್ಬೇಕಂದ್ರೆ ಟಾಪ್ ನೀವು ಟಾಪ್ ಹಿಡ್ಕೊಡ್ಬೇಕು ನೋಡಿ. ಮಿಷನ್ ಕಿತ್ತಿಡ್ಬೇಕೀಗ ಇದು ಆನ್ಲೈನ್ ಕಸ ನೋಡಿ ಅವಿ. ಆದರೆ ಪ್ಯಾಂಟು ವೆಲ್ ಟಾಪ್ ಕುಡಿಯೋಕ್ಕೆ ಅಷ್ಟೊಂದು ಅರಿವೆ ಕ್ವಾಲಿಟಿ ಇಲ್ಲ ಸ್ನೇಹಿತರೆ. ಇದು ಏರಿದ್ರು ಗುಡ್ ಅಳಿಗಾಡಲ್ಲ. ಬಂದ್ರೆ ಗುಡ್ಡ ಏರಿದ್ರು ಅಳಿಗಾಡಲ್ಲ. ಗುಡ್ಡ ಒಳಗೆ ಬಂದು ಗುಡ್ ಏಟ್ ಹೇಳಿದ್ರೆ ಅಳಿಗಾಡಲ್ಲ ಅಂತ ನೋಡಿ ಹಾಕಿ ಅನ್ನಕತ್ತ. ಅದಕ್ಕೆ ಹಾಕಿದ ಮೊದಲು ಹೊಲಕ್ಕೆ ಕೊಡ್ತಿದ್ರು. ಮನೆ ದೂರ ಆಗ್ತಾವ ಅಲ್ಲಿಂದ ಬಂದಿರ್ತಾರ ಚಂದಪಟ್ಟಿ ದೂರ ಆಗ್ತಾವೆ. ಅವ್ರ ಒಣ ಎಲ್ಲ ಮಿಷನ್ ಬರುತ್ತೆ ಚಂದ ಸ್ಟಿಚಿಂಗ್ ಮನೆ ಮಸ್ತ್ ಹೇಳ ಮನೆ ಮಸ್ತಾಗ ಅಂತ ಹಿಡಿದಿದ್ದು ಅದಕ್ಕೆ ಬಂದ ಕೊಡ್ತೀನಿ ಸ್ನೇಹಿತರೆ. ಮಿಷನ್ ಕಿತ್ತಾಡ ಪ್ರಾಬ್ಲಮ್ ಇವ ಸ್ನೇಹಿತರೆ. ಟೀಚ್ ಮಾಡಿ ಮತ್ತೆ ಸಿಗ್ತೀನಿ ನಿಮ್ಮ ಮಿಷನ್ ಕೊಟ್ಟಾರ ಇವ ಇದನ್ನ ಎತ್ತಾಡು ಹೊಲಿತಿ ಹೊಲಿಬೇಕಿಲ್ಲ ನೀನು ಇಂಥ ಟಾಪ್ ಹಿಡ್ಕೋಬೇಕವ. ಹೌದು ಸ್ನೇಹಿತರೆ, ಅಂಗವಿಕಲ ಇದ್ದವ್ರಿಗೆ ಮಿಷನ್ ಬಂದಾವ ಎಲ್ಲ ಕಡೆ. ಆಕೆ ಅವೇನ ಅಂಗವಿಕಲದ ಮಿಷನ್ ಬಂದೈತೆ ನೋಡಿ. ಆಕೆಗೂ ಕೂಡ ಏನೋ ಅಂಗವಿಕಲ ಎಲ್ಲ ಅಡ್ಡಾಡ್ತಾಳೆ ಎಲ್ಲ ನೌಕರಿ ಮಾಡ್ತಾ ಆಕಿ ಅದ್ರಾಗ ಅದೇನವಿ ಅದಕ್ಕೆ ಅದಕ್ಕೇನಿಲ್ಲ ಪ್ರಾಬ್ಲಮ್ ಏನಾಗಲ್ಲ. ಈಗ ನೌಕರಿ ಹೋಗುತ್ತಂದ್ರೆ ಏನು ನೌಕರಿಗೆ ಹೋಗೋಕ್ಕೆ ಸಂಬಂಧ ಇಲ್ಲ. ಅಂತಾರೆ ಎಷ್ಟು ಮಂದಿ ಮಕ್ಕಳು ನೌಕರಿ ಮಾಡ್ತಿರ್ತಾರೆ ಇಲಾಖೆಗೆ ಇನ್ನೇನೋ ಗೊತ್ತಾಗುತ್ತೆ ನೋಡಿ ಸ್ನೇಹಿತರೆ. ನೌಕರಿ ಮಾಡಿ ಕಷ್ಟರ ಗಾಳಿ ಬಿಡಾಕ ಅಂತ ಅವಳು ಆಕಿನ ಟಾಪ್ ಹಿಡಿದು ಕೊಟ್ಟು ಮತ್ತೆ ಹಿಡಿಯೋಕೆ ಕಂಟಿನ್ಯೂ ಮಾಡ್ತೀವಿ. ಬ್ಲೌಸ್ ಸ್ಟಿಚ್ ಮಾಡೋಕೆ ಆಗುತ್ತಲ್ಲ ಗೊತ್ತಿಲ್ಲ, ಮಾಡಲೇಬೇಕಂದ್ರೆ ನೀವು ಅರ್ಜೆಂಟ್ ಅದ ಸ್ನೇಹಿತರೆ. ನಾಳೆ ಒಂದು ಆಯ್ತು ಟೈಮಿಂಗು ಒಂದು ಸ್ಟಿಚ್ ಮಾಡ್ತೀನಿ. ಸ್ವಲ್ಪ ಕಸ ಹುಡುಗಿ ಸ್ನೇಹಿತರೆ ಅದನ್ನು ಒಂದು ಟಿಚ್ ಮಾಡಿ ಸೈಡ್ ಕಟ್ ಮಾಡಿದೆ. ಒಂದಿಷ್ಟು ಕಸಿ ಹೊಲ್ದು ಹಾಕಿ ನೋಡಿ. ಕಸಿ ಬೇಕಲ್ಲ ಇದಕ್ಕೆ, ಕಸಿ ಇದ್ದಿದ್ದಿಲ್ಲ ಸ್ನೇಹಿತರೆ. ಕಸಿ ಹೊಲ್ಕೊಂಡೆ 110 ರೂಪಾಯಿ ಟಿಚ್ ಮಾಡಿ 100 ರೂಪಾಯಿ ಕರೆಕ್ಟ್ ಟಿಚ್ ಮಾಡಿದೆ. 100 ರೂಪಾಯಿ ಟಿಚ್ ಮಾಡಿದೆ. ಮತ್ತು ಇವತ್ತು ಬ್ಲೌಸ್ ಸ್ಟಿಚ್ ಮಾಡೋಕ್ಕಾಗಲ್ಲ, ನಾಳೆ ಮಾತ್ರ ಪ್ಯಾರೆಂಟ್ ಸ್ಟಿಚ್ ಮಾಡಲೇಬೇಕು. ನಾಳೆ ಸಂಜೆ ಕೊಳ್ಳೇಬೇಕು ಸ್ನೇಹಿತರೆ ಟಿಚ್ ಮಾಡಿ. ಇವತ್ತು ಆಗಲಿ ನೋಡಿ ಏನು ಮಾಡೋದು. ಬನ್ನಿ ಇವ್ರು ಹೆಂಗೆ ಕಿತ್ತೇವೆ ಸರಿ ಶನಿ ಅರ್ಥ ಮಾಡಿ ಬಿದ್ದರೆ ಹೆಂಗೆ ಸರ್ ನೀನು ಬಳೆ. ಸ್ನೇಹಿತರೆ ಊಟನೂ ಆಯಿತು. ರೊಟ್ಟಿದ್ದು ಜುಣ್ಕ ಮಾಡಿದೆ. ಒಂದಿಟ್ಟು ಹಿಟ್ಟಿನ ಪಲ್ಯ ಜುಣ್ಕ ಗೊತ್ತಾಯ್ತು. ಹಿಟ್ಟಿನ ಪಲ್ಯ ನೋಡಿ, ಹಿಟ್ಟಿನ ಪಲ್ಯ ಅಂತೀವಿ ನಮ್ಮ ಹಳ್ಳಿ ಸೈಡ. ಜುಣ್ಕ ಹಿಟ್ಟಿನ ಪಲ್ಯ ಒಂದೇ ಕಡ್ಲಿ ಹಿಟ್ಟಿನ ಮಾಡ್ಕೇರಿ ಊಟ ಮಾಡಿದ್ವಿ. ಸಾಂಬಾರು ಮಾಡ್ಬೇಕಂದ್ರೆ ನಿನ್ನೆ ಮೊನ್ನೆ ಸಾಂಬಾರು ತಿಂತೀನಿ ಬೇಸರಾಗಿ ಸ್ನೇಹಿತರೆ. ಹಿಂಗಾಗಿ ಹಾಂ ಸೌಂಡ್ ಏನು ಕೇಳ್ತಾ ಮಾಡ್ತಾನೆ ರೀ ಸ್ನೇಹಿತರೆ. ಕಾಡ್ತಾ ನೋಡಿ 9-15 ನಿಮಿಷ ಆಗೈತೆ ನೋಡಿ. ಮಲ್ಕೋತೀನಿ ಇವಾಗ. ಏನು ಟಿಚ್ ಮಾಡೋಕತ್ರ ಬೇಸರ ಆಗೈತೆ. ಈ ವಿಡಿಯೋಲಿಗೆ ಎಂಡ್ ಮಾಡ್ತೀನಿ. ಮತ್ತು ನಾ ವಿಡಿಯೋ ಸಿಗ್ತೀನಿ. ಬಾಯ್ ಸ್ನೇಹಿತರೆ, ಎಲ್ಲರಿಗೂ ಗುಡ್ ನೈಟ್ ಬಾಯ್.